ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆಯಬೇಕು. ಬದುಕೆಂಬ ಹಾದಿಯಲ್ಲಿ ನಿನ್ನಂತ ಚುಚ್ಚು ಮಾತನಾಡುವವರಿಗೆ ಎಂದೂ ಬೆಲೆ ಕೊಡುವುದಿಲ್ಲ ಈ ಗಜೇಂದ್ರ. ನಾವು ಮಾಡುವ ಕೆಲಸ ಯಾರ ಕೈ ಕೆಳಗೆ ಎನ್ನುವುದು ಮುಖ್ಯವಲ್ಲ, ನ್ಯಾಯಬದ್ಧವಾಗಿರಬೇಕು ಅಷ್ಟೇ. ನ್ಯಾಯ? ನೀನು ಅಷ್ಟೊಂದು ನ್ಯಾಯವಂತರಾಗಿದ್ದರೆ ಈ ನೆಲದಲ್ಲಿ ಹುಟ್ಟಿ ತಾಯ್ನಾಡಿಗೆ ನೆಲೆಸಿದೆ ತಾಯ್ನಾಡನ್ನು ಬೆತ್ತಲೆ ಮಾಡಲು ಹೊಂಚು ಹಾಕುವವರ ಜೊತೆ ಸೇರಿ ಅಮಾಯಕರ ಬದುಕಿಗೆ ಕೊಳ್ಳೆ ಇಡುವ ಕಟುಕ ನೀನ್ಯಾವ ನ್ಯಾಯವಂತರೇ? ಬೇಗಲ್ಲ, ನ್ಯಾಯದ ಬಗ್ಗೆ ನನಗೆ ಉಪದೇಶ ಮಾಡಲು ಬರಬೇಡ. ನೀನು ನ್ಯಾಯದಿಂದ ನಡೆಯುವವನಾಗಿದ್ದರೆ ಆ ರಾಕ್ಷಸರ ಸಂಘ ಮಾಡುತ್ತಿರಲಿಲ್ಲ. ಬೇಗಲ್ಲ, ಏನು ತಿಳಿಯದೆ ತಿಳಿಗೇಡಿಯಂತೆ ಮಾತನಾಡಬೇಡ. ಆ ನಾಗೇಂದ್ರ ಪ್ರಸಾದರು ಅಮಾಯಕರ ಮೇಲೆ ಮಾಡುವ ಅನ್ಯಾಯವನ್ನು ಸಹಿಸದೆ ಅವನ ಕೆಲಸಕ್ಕೆ ಗುಡ್ ಬೈ ಹೇಳಿ ಬಂದು ಬಹಳ ದಿನಗಳೇ ಆಯ್ತು. ನೀನು ತಿಳಿದಂತೆ ಧರ್ಮದ ಕಟ್ಟೆ ಹಿಡಿದು ಧರ್ಮಾಂತರ ಒಳಗೆ ಕೊಳ್ಳಿ ಇಡೋ ಕೊಲೆ ಪಾತಕ ನಾನಲ್ಲ. ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದರೂ ಸಮುದ್ರದ ನೀರು ಸಿಹಿ ಆಗೋದಿಲ್ಲ. ನಿನ್ನ ಸಿಹಿಯಾದ ಮಾತು ನಂಬುವ ಮುಟ್ಟಾಳ ನಾನಲ್ಲ. ನಂಬುವುದು ಬಿಡುವುದು ನಿನಗೆ ಬಿಟ್ಟ ವಿಷಯ. ಆದರೆ ನಿನಗೊಂದು ಸತ್ಯ ತಿಳಿಸಬೇಕಾಗಿದೆ. ಯಾವ ಸತ್ಯ? ಆ ಎಡೆ ಎತ್ತಿದ ಸರ್ಪ ನಾಗೇಂದ್ರನು ನಿನ್ನನ್ನೇ ಮುಗಿಸಲು ಸುಪಾರಿ ನನಗೆ ಕೊಟ್ಟಿದ್ದಾನ. ಆದರೆ ನ್ಯಾಯವಂತರ ಮೇಲೆ ದ್ವೇಷ ಸಾಧಿಸುವುದಿಲ್ಲ ಎಂದು ಹೇಳಿ ಬಂದಿರೆ ಇದು ನಿನಗೆ ತಿಳಿದಿರುವುದಿಲ್ಲ. ನನ್ನನ್ನು ನಂಬು. ಅಂದರೆ ಅವನಿಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಇದೆ? ಆ ಎತ್ತಿನ